ಅದನ್ನು ಬ್ಯಾಗ್ನಾಗ ಇಟ್ಕೊಳೋದೈತಿ. ನೋಡ್ಬೇಕು, ಮಳಿ ಬರಬಾರ್ದಂತಂದೈತಿ. 12:30 ಅಲ್ಲೇನೋ ಇರ್ಬೇಕಂತಂದಾರೆ ಅಂತ. ಇಲ್ಲೈತಿ ಫಲ್ಕನ್, ಇಲ್ಲೈತಿ ಗ್ರೀನ್ ಬೀಸ್ಟ್. ಇನ್ನು ಗಾಡಿ ಹೊಡಿತೀನಿ, ಲೆಫ್ಟ್ ರೈಟ್ ಮಾಡ ನೀರಾಗ ಇಳಿಸ್ಬಿಟ್ಟ ಅಣ್ಣ. ಹಾಕ್ಬೇಡಿ ಉಪ್ಪ ಏ ಇಲ್ರಿ ಎಲ್ಲ ಸೇರಿ ನೀವು ಬೇರೆ ಬೇರೆದೆಲ್ಲ ಎಕ್ಸ್ಪೋ ನೋಡಿರಿ, ಬಟ್ ಇಂಥ ಎಕ್ಸ್ಪೋ ಯಾವ ಊರಾಗ ನೋಡಿಲ್ಲ. I'm tempted to see in this dress if I can sit on your twin. Yeah ma'am, you can. It suits you pretty much ma'am. Yeah? Yeah ma'am. Please give a big round of applause. In North Karnataka ಭಾಷಣ ನಾವು ಯಾವ ನೀವು ನಂಬಿಟ್ಟು ನಿಮ್ಮ ಫ್ಯಾನ್ ಅಂತ ಆರಾಮದಿರಿ? ಆರಾಮದಿರಿ. ಮೊಬೈಲ್ ಅಂತ ಬೆಳಕಂತೇವ್ರಿ, ಹಾಕಿಗಂತ ಕರೆಗದ್ರಿ. ಅಬೇಬೆ ಪೊಲೀಸ್ ಬಂತ್ರಿ ಗಾಡಿ, ಆಟನ ಮುಗೀತು. ನಿಮ್ಮ ಸಂಬಂಧ ನಾನು ಬಟ್ ಏನ ತಿಂತೀರಿ ಅಂತ ತಿಂತೀರಿ ತಿಳಿಯಂಗಿಲ್ಲ ನಮ್ಮ ಹುಡ್ರಾಗಿ. ಸೊ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ದು ಹುಡುಗಪ್ರಜ್ವಲ್. ಇಂದ ಎಪಿಸೋಡ್ ಅಷ್ಟು ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತ ಬಿಸಿಲು ಬರತೈತೇನ್ರಿ? ಐ ಗೆಸ್ ಮೂಗ್ ಮೇಲೆ ಅಷ್ಟೇ ಬೀಳತೈತಿ. ಆ್ಯಂಡ್ ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇವತ್ತೆಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಲಕ್ಷ್ಮೇಶ್ವರಿಗೆ ಹೊಂಟೈತಿ. ಎದಕ್ಕೆ ರೀ ಅಂತಂದ್ರೆ ಅಲ್ಲೈತಿ ಮೋಟೋ ಎಕ್ಸ್ಪೋ. ಕೇಳಿಪಟ್ಟಂಗೆ ಏನೈತ್ರಿಪ್ಪ ಅಂತಂದ್ರೆ ಆ ಕಾಲೇಜಿಗೆ ಇದೇನೋ ಒಂದೇ ಸಲ ಮಾಡುವಂಥ ಇವೆಂಟ್ ಅಂತೆ. ಸೊ ಮೋಟೋ ಎಕ್ಸ್ಪೋ ಮಾಡಾತಾರೆ. ನಮ್ಮ ಜೊತೆ ಏನೇನೈತ್ರಿಪ್ಪ ಅಂತಂದ್ರೆ ಹೊರಗೈತಿ ಶಿರಾನ್, ಇಲ್ಲೈತಿ ನಮ್ಮ ಆರು, ಆ್ಯಂಡ್ ಇಲ್ಲೇ ಅದೈತ್ರಿಪ್ಪ ಅಂತಂದ್ರೆ ಫಾಲ್ಕನ್ ಐತಿ. ಆ್ಯಂಡ್ ಮಳೆ ಬರೋಂಥ ಸಾಧ್ಯತೆ ಐತಿ ಅಂತಂದು ರೇನ್ ಕವರ್ ಅದು ತೊಳೆದೈತಿ. ಅಲ್ಲಿ ರೇನ್ ಪ್ಯಾಂಟ್ ಐತಿ, ಅದನ್ನು ಬ್ಯಾಗ್ನಾಗ ಇಟ್ಕೊಳೋದೈತಿ. ನೋಡ್ಬೇಕು, ಮಳೆ ಬರಬಾರ್ದಂತಂದೈತಿ. 12:30 ಅಲ್ಲೇನೋ ಇರ್ಬೇಕಂತಂದಾರೆ. ಸುದ್ದಿ ಬಂದಿದ್ದ ಪ್ರಕಾರ ನಮ್ಮ ಶಶಿ ಅಣ್ಣ ಅವ್ರು ಹೇಳಿದ್ದು ಎಷ್ಟು ಗಂಟೆಗ್ರಿಪ್ಪ ಅಂತಂದ್ರೆ 9:30 ಎಲ್ರಿಪ್ಪ ಅಂತಂದ್ರೆ ಶೆಲ್ ಕಡೆ ಇರೋಂಗೆ ಬಾ ಅಂತಂದು ಹೇಳ್ಯಾರ. ನೋಡು ಏನೇನಕೈತೆ ಏನಿಲ್ಲ ಅಂತಂದು ಹೇಳ್ತಂತ ಸ್ಟೇಡಿಯೋನಾಗಿರಿ. ಇಂಕೆ ಚಾನಲ್ ಹೊಸಬ್ರು ಇದ್ರಿಪ್ಪ ಅಂತ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ರು ಮಾತ್ರ ಮರಿಬೇಡ್ರಿ. ಆದಷ್ಟು ನಿಮ್ಮ ದೋಸ್ತರ ಜೊತೆ ಶೇರ್ ಮಾಡಿರಿ. ಯಾರು ಲಕ್ಷ್ಮೇಶ್ವರದಾಗ ಅದಾರ, ಇನ್ ಕೇಸ್ ಎಲ್ಲಿ ಬೇರೆ ಕಡೆ ಅದಾರ ಎಲ್ಲರಿಗೂ ಶೇರ್ ಮಾಡಿರಿ. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಭಾಳ ಬೇಕು. ಸ್ವಲ್ಪ ದಿನ ವ್ಲಾಗ್ಸ್ ಹೆಚ್ಚು ಕಮ್ಮಿ ಮಿಸ್ ಆಗೈತೆ. ಎದಕ್ರಿಪ್ಪ ಅಂತ ಡ್ಯೂ ಟು ಸಮ್ ರೀಸನ್ಸ್ ಅಂತಂದ್ರೆ ತಿಳ್ಕೊರಿ. ಎದಕ್ರಿಪ್ಪ ಅಂತ ಮಳೆ ಬರತೈತಿ, ಎಲ್ಲೂ ಹೋಗೋಕ್ಕಾಗಿದ್ದಿರ್ಕಿಲ್ಲ, ವ್ಲಾಗ್ ಮಾಡೋಕ್ಕಾಗಿದ್ದಿರ್ಲಿಲ್ಲ. ನಿಮಗೂ ಗೊತ್ತೈತಿ ಮಳೆ ಬರಕತ್ಕೊಳ್ಳಿ ಬರೀ ಅಷ್ಟೇ ಲೇಸಿ ಫೀಲ್ ಆಕೈತಿ. ಮಕ್ಕೋಬೇಕು ಅನಿಸೈತಿ. ಹಿಂಗೆಲ್ಲ ಸೀನರಿ ಆಗಿತ್ತು. ಆ್ಯಂಡ್ ಒಂದು ಸ್ವಲ್ಪ ಹಿಂಗಿರ್ತೈತ್ರಿ, ಅದು ಅದಷ್ಟು ಒಂದು ವ್ಲಾಗ್ ಹಾಕೋಕ್ಕಾಗಲಿಲ್ಲ. ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರ ನೋಡಿ. ನಾನು ಸ್ಟೇಡಿಯೋನಾಗಿರಿ. ಆ್ಯಂಡ್ ಬರೀ ಮೋಟೋ ವ್ಲಾಗ್ದಾಗ ಸಿಗ್ತೈತೆ ಅಂತ ಯಾರು ಅದಾರ ಏನೇನಂತಂದು ಎಲ್ಲ ತೋರಿಸೈತಂತ. ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ ಫ್ಯಾಮಿಲಿ. ಬರೀ 15 minutes later. ಆಗದೇಂದ್ರ ಏನು ಮುನ್ನ ಯೋಚಿಕೋ ಫ್ಯಾಮಿಲಿ ಹೋಗ್ಬರ್ಲಿ ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಆಡಿಯೋ ಕ್ವಾಲಿಟಿ ಹೆಂಗೆ ಬರತೈತಿ ಲಿಟ್ರಲಿ ಗುರ್ತಿಲ್ಲ. ಆ್ಯಂಡ್ ಹೆದರಿಕೆ ಏನ್ರಿಪ್ಪ ಅಂತಂದು ಮಳೆ ಒಂದು ಬರಬಾರ್ದಪ್ಪ ಥ್ಯಾಂಕ್ಸ್ಪ ದೇವ್ರಿ. ಬಿಸಿಲು ಬರಾಕತೈತಿ, ಈಗ ಬಿಸಿಲು ಬಂದ್ರೆ ಚಲೋ. ಅದರ ಸೀನ್ ಏನ್ರಿಪ್ಪ ಅಂತ ಅಲ್ಲೇ ಪೊಲೀಸರು ನಿಂದ್ರಾಕತ್ಬಿಟ್ಟಾರಿಪ್ಪ. ಆ್ಯಂಡ್ ನಮ್ಮ ಫಲ್ಕನ್ ಇಲ್ಲಿಂದ ನಂಬರ್ 1 ಫಲ್ಕನ್ ಅಂತಂದು ಬರ್ತೈತೆ ನಮ್ಮದು. ಬರ್ರಿ, ಆಲ್ರೆಡಿ ಫೋನ್ಯಾಗ ಮಾತಾಡೈತಿ. ಎಲ್ಲಿ ಹೋಗ್ಬೇಕ್ರಿಪ್ಪ ಅಂತ ಒಂದೇ ಡೆಸ್ಟಿನೇಷನ್ ಎಲ್ಲರದು ಮೀಟಪ್ ಪಾಯಿಂಟ್ ಎಲ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಎಕ್ಸಾಕ್ಟ್ ವರೂರ್ ಕಡೆ ಮೀಟಪ್ ಪಾಯಿಂಟ್ ಐತಿ. ಬರ್ರಿ, ಒಂದು 2-3 ಕ್ಲಿಪ್ ತೋರಿಸ್ತೇನೆ ಫ್ಯಾಮಿಲಿ ಮುಂದೆ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಪೊಲೀಸರು ಇರ್ತಾರೆ. ಆಲ್ಮೋಸ್ಟ್ ಒಂದಲ್ಲ ಎರಡಲ್ಲ 10 ಎಲ್ಲ ಜಾಗದ ಕಡೆ ಪೊಲೀಸರು ಇರ್ತಾರೆ. ಮೋಸ್ಟ್ಲಿ ಯಾರು ಪೊಲಿಟಿಷಿಯನ್ ಬರಾದಿರ್ಬೇಕು. ಆಡಿಯೋ ಕ್ವಾಲಿಟಿ ಹೆಂಗೆ ಬರೋದು ಗೊತ್ತಿಲ್ಲ, ವಿಡಿಯೋ ಕ್ವಾಲಿಟಿ ಹೆಂಗೆ ಗೊತ್ತಿಲ್ಲ. ಒಂದೇನ್ರಿಪ್ಪ ಅಂತ ಮಳೆ ಮಾತ್ರ ಬರಬಾರ್ದು. ನೆಕ್ಸ್ಟ್ ಟೈಮ್ ಏನ್ರಿಪ್ಪ ಅಂತಂದ್ರೆ ಮೋಟೋ ಬ್ಲಾಗ್ ಮಾಡೋ ಟೈಮ್ನಾಗ ನಮ್ಮ ಕಡೆ ಏನಿರ್ತೈತ್ರಿಪ್ಪ ಅಂತಂದ್ರೆ ಮೋಡ್ ಇರ್ತೈತೆ. ಮೋಡ್ ಒಬ್ಬರದ ನಡುವೆ ಅಡಾಪ್ಟರ್ ಬರ್ತೈತ್ರಿ. ಅದು ಅಡಾಪ್ಟರ್ ಇಲ್ಲ ನಮ್ಮ ಕಡೆಗೆ ಸದ್ಯ. ಆ್ಯಂಡ್ ಆದಷ್ಟು ಶೀಘ್ರದಲ್ಲಿ ಅಪ್ಗ್ರೇಡ್ ಮಾಡ್ಕೊಳ್ಳೋಣಂತೆ. ಯಾಕಂದ್ರೆ ಜೋರು ನರ ಹರ್ಕೊಂಡು ಮಾತಾಡೋದಾಗಿತ್ತು ಅದ್ರ ಸಂಬಂಧ. ಬರೀ ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತ ನಮಗೊಂದು ಕಾಲ್ ಬರಾಕತೈತಿ. ಆ್ಯಂಡ್ ಯಾರ ಕಾಲ್ ಅಂತ ನೋಡೋಣ.
ಇಲ್ರಿ ಅಣ್ಣ ಆ ಕಡೆ ರೀ ಐತ್ರಿ ಮಳಿ ಜೋರು ಹೊಡ್ಯಾತೈತೇನ್ರಿ ಸ್ಲೋ ಐತಣ್ಣ ಸರಿ ಅಣ್ಣ ನಾ ಒಬ್ಬರಿಪ್ಪ ಫ್ಯೂಲ್ ಹಾಕ್ಕೊಂಡಿರಣ್ಣ ನೀವು ಫ್ಯೂಲ್ ಹಾಕ್ಸ್ಕೊಂಡು ಫೈನಲಿ ಎಲ್ಲಿ ಬಂದೈತ್ರಿಪ್ಪ ಫ್ಯಾಮಿಲಿ ಅಂತ ಬರೋರು ಹೆಂಗೆ ಕಾಣತೈತೆ ಅರ್ಬಿ ಚೆಂದ ಕಾಣತೈತಿಲ್ರಿ ಹೊಸ ಅರ್ಬಿ ಮಾಡ್ಸೈತಿಲ್ಲ ಡಿಸೈನ್ ಮಾಡಿದ್ದೆ ನಾವು ಎಲ್ಕನಿಗೆ ಏನು ಮಾಡೋಣ್ರಿಪ್ಪ ಅಂತ ಫುಲ್ ಟಂಕಿ ಮಾಡಿಸ್ಬಿಟ್ಟು ಒಂದು ಎಲ್ಲ ಟಂಕಿ ಮಾಡಿಸ್ಬಿಡೋದ ಅಣ್ಣ ಫುಲ್ ನಾರ್ಮಲ್ ಹೆಂಗೆ ಕಾಣತೈತೆ ರೀ ಫಲ್ಕನ್ A few moments later. ಫ್ಯಾಮಿಲಿ ಏನ್ರಿಪ್ಪ ಅಂತ ಇಲ್ಲೈತಿ ಫಲ್ಕನ್ ಇಲ್ಲೈತಿ ಗ್ರೀನ್ ಬೀಸ್ಟ್ ಇಟ್ಸ್ ನನ್ ಅನದರ್ ದನ್ ಕವಾಸಕಿ ZX ಟನರ್ ಬರೀ ಗೋಬ್ರೋದಾಗ ಸಿಗ್ತಾನೆ ಅಂತ ಟೇಲೈಟ್ ಭಾಳ ಚಂದ ಕಾಣತೈತಣ್ಣ ಟೇಲೈಟ್ ಭಾಳ ಚಂದ ಕಾಣತೈತ್ರಿ ಹೌದನ್ರಿ ಇದ್ರ ಮೊಬೈಲ್ನಾಗ ನೋಡೋಕಿನ್ನ ಹಿಂದಿಂದ ಭಾಳ ಚಂದ ಕಾಣತೈತ್ರಿ ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೈತ್ರಿ ಕಾಮಾರ್ತಿಗೆ ನಾಷ್ಟ ಮಾಡಕ್ಕೆ ನಾಷ್ಟ ಅದು ಮಾಡಿ ಸಿಗ್ತದೆ ಬರ್ರಿ ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ನಾಷ್ಟ ಆಗುತ್ತೆ ಈಗೆಲ್ಲ ಹೋಗ್ರಿ ಅಂತಂದ್ರೆ ಸೀದಾ ಲಕ್ಷ್ಮೇಶ್ವರ ಹಿಂಗಾಶಿ ಹೋದ್ವಿ ಅಂತಂದ್ರೆ ಎಲ್ಲಿ ಹೋಗ್ಬೇಕ್ರಿಪ್ಪ ಅಂತಂದ್ರೆ ಶಿಗ್ಗಾಂವ್ ಹೋಗ್ಬೇಕಂತ ಶಿಗ್ಗಾಂವದಿಂದ ಅಲ್ಲಿಂದ 40 ಕಿಲೋಮೀಟ್ರ್ ಅಂತ ಬಟ್ ಇಲ್ಲೇ ಕುಂದಗೋಳ ಕ್ರಾಸ್ಲಿಂದ ಒಳಗೆ ಹೋದ್ವಿ ಅಂತ ಇಲ್ಲಿಂದ ನಾನು 40 ಕಿಲೋಮೀಟ್ರ್ ಅಂತ ಹಿಂಗಾಶಿ ಹೋಗೋಣ ಅನ್ನತ್ತಾರಣ್ಣ ನಮ್ಮ ಲೆಸಡ್ಕೋ ಜೈ ಶ್ರೀರಾಮ್ ಬರೀ ಫ್ಯಾಮ್ಲಿ ಇನ್ನೊಂದು ಸ್ವಲ್ಪ ಮಂದಿ ಏನೋ ಅಲ್ಲಿ ಇದ್ರ ಕಡೆ ನಿಂತಾರಂತ ಕುಂದಗೋಳ ಕ್ರಾಸ್ ಕಡೆ ಅಲ್ಲಿಂದ ಎಲ್ಲ ಹತ್ತುನಂತ ಆ್ಯಂಡ್ ರೋಡ್ ಏನೋ ಸರಿ ಇಲ್ಲ ನಾಕತ್ತಾರಂತ ಶಶಿಯನ್ನಾಗ ಯಾರಿಗೂ ಹೇಳಿದ್ರಂತೆ ಆ್ಯಂಡ್ ಹೊಸ ಟೀ ಲ್ಯಾಂಪ್ ಹಾಕ್ಸ್ಯಾರಣ್ಣ ಏನು ಕ್ಯೂಟ್ ಕಾಣಕುಂತೈತ್ರಿ ಫ್ಯಾಮ್ಲಿ ಟೀ ಲ್ಯಾಂಪ್ ಅಂತಂದ್ರೆ ಟೆನ್ನರ್ದು ಭಾಳ ಕ್ಯೂಟ್ ಕಾಣಕುಂತೈತಿ ಬಟ್ ಮಸ್ತ್ ಒಂದು 2-3 ಕ್ಲಿಪ್ಸ್ ಏನು ತೋರಿಸ್ತದೆ ಸೀದಾ ಅಲ್ಲೇ ಮುಂದೆ ಇವೆಂಟ್ ಟೈಮ್ಗೆ ಸಿಗ್ತದಂತೆ ಎಲ್ಲರೂ ಮುಂದೆ ಯಾರು ಸಿಕ್ಕಂತ ತೋರಿಸ್ತದಂತೆ ಅಣ್ಣ ಹಿಂದಿಂದ ಬರಾಕೋಬೇಡ ಯಾಕಂದ್ರೆ ಅದು ಹಿಂದಿನ ಟೈರ್ದು ರಗರ್ ಗಾಡಿ ಇಲ್ಲಲ್ರಿ ಅದರ ಸಂಬಂಧ ಎಲ್ಲ ಕೆಲಸ ಹಿಡಿತೈತಿ ಅದಕ್ಕೆ ಒಂದು ಮುಂದಿರಂತಾರೆ ನಡ್ಕೊಂಡ್ಬಂದು ಏನು ಕ್ರೇಜಿ ಸೌಂಡ್ ರೀ ಫ್ಯಾಮ್ಲಿ ಟೆನ್ನರ್ ಬೋಲ್ತೆ ಬ್ರೋ ಸ್ವಲ್ಪ ಮಂದಿ ಆಲ್ರೆಡಿ ಮುಂದೆ ಹೋಗ್ಯಾರಂತೆ 5 minutes later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಯಾರು ಬರೋರಿದ್ರಲ್ಲ ಅಣ್ಣ ಆ್ಯಂಡ್ ಅಣ್ಣ ಬಂದ ದೂರ ಸಚಿನ್ ಅಣ್ಣ ಅಂತ R15 ಇದ್ದಾರೆ ಮ್ಯಾಗ ಇನ್ನೊಬ್ಬರು ಮುಂದಿದ್ದವ್ರು ಸಾತ್ವಿಕ್ ಅಂತ ಒಂದು ಹಿಮಾಲಯನ್ 450 ಒಂದು R15 ಒಂದು ZX ಟೆನ್ನರ್ ದ ಬೀಸ್ಟ್ ಆ್ಯಂಡ್ ಇಲ್ಲೇ ಐತಿ ಒನ್ ಮೋರ್ ಬೀಸ್ಟ್ ವೇನ್ಸ್ ಚೆಕ್ ಮಾಡಿರಿ ಫ್ಯಾಮ್ಲಿ ವೇನ್ಸ್ ನೋಡ್ರಿ ಹೆಂಗೆ ಕಾಣತ್ತಾವ ನಶ ಇದೆ ಮೋಸ್ಟ್ಲಿ ಇಲ್ಲಿ ಕುಂದಗೋಳ ಒಳಗೆ ದನದ ಪ್ಯಾಡ್ ಐತೆ ಅನ್ಸೈತೆ ರೀ ಅಂದ್ರೆ APMC ಗದ್ಲೆ ದನದ ಮಾರ್ಕೆಟ್ ಅಣ್ಣ ಅಲ್ಲಿಂದ ಬಹು ಅಂತ ಬಂದಾರ ಬಿದ್ದಾರ ಬಹುವನ ಬಂದು ನೀರು ಕುಡ್ದು ಹಾಕಿದ್ರೆ ಹಿಂಗೆ ಆಗುತ್ತೆ ಹಾಂ ರೀ ಬೆಳಿಗ್ಗೆ ನೀರು ಕುಡ್ದು ಹಾಕ್ಲ ಅಂದ್ರೆ ಹಿಂಗಾಗ್ತೈತಿ ಅಣ್ಣ ಅಲ್ಲಿಂದ ಸ್ಪೀಡ್ ಒಂದೇ ಸ್ಪೀಡ್ ಬಂದೇವು ಒಂದೇ ಸ್ಪೀಡ್ ನೋಡಲ್ಲೇ ನನ್ನ ಟಿ-ಶರ್ಟ್ ಚಲೋ ಐತಿ ಚೇಂಜ್ ಮಾಡಿ ನಂದು ಸೇಮ್ ಸೈಜ್ ಐತಿ राजा जी अपनी शक्तियों का पूरा इस्तेमाल कर रहे हो ಖರ್ಚಿಪ್ಲಿ ಒಂದ್ಸಲ ನಾ ಜಾಸ್ತಿ ರಾತ್ ಬಿಡ್ರಿ ಅಣ್ಣ ಈ ಗಾಡಿ ಅಲ್ಲಿಂದ ಬರೋದೇವ್ರಿ ನಾವು ಆಲ್ಮೋಸ್ಟ್ ನಾರ್ಮಲ್ ಸ್ಪೀಡ್ನಾಗ ಇದೇವಿ ಒಂದು 50-60 ಸ್ಪೀಡ್ನಾಗ ಇದೇವಿ ಅಲ್ಲಿ ಹಂಪ್ ಕಾಣುತ್ತೆ ನಾ ಸ್ಲೋ ಮಾಡಿದೆ ನಾನು ಹಿಂದೆ ಹಿಮಾಲಯನ್ ಐತೆ ಅದು ಸ್ಲೋ ಆಗುತ್ತೆ ಸಸ್ಯಣ ಹಂಪ್ ನೋಡಿದ್ದಿಲ್ಲ ಸಸ್ಯಣ ಅದನ್ನು ದಾಡಿಸ್ಬೇಕಂದ್ರೂ ಕೂಡ R15 ಅಣ್ಣ ಏನು ಮಾಡಿಬಿಟ್ಟು ಹಿಂದೆ ಇದ್ದಿಲ್ಲ ಇನ್ನು ಗಾಡಿ ಹೊಡಿತೀನಿ ಲೆಫ್ಟ್ ರೈಟ್ ಮಾಡಿ ನೀರಾಗಿ ಇಳಿಸ್ಬಿಟ್ಟ ಅಣ್ಣ ಏ ನೀವು ಯಾರು ಜೋಕಾಕೋತಾರೆ ಬ್ಯಾಗನ್ನ ಹಾಕ್ಬೇಡ ಉಪ್ಪ ಅದನ್ನ ಏ ಇಲ್ರಿ ಅಲ್ಲಿ ಮುಂದೆ ವಾಶ್ ಮಾಡ್ಕೊಂಡು ಅಣ್ಣ ನೀನು ಹಂಗೆ ಚೇಂಜ್ ಮಾಡಿ ಹೋಗೈತಲ್ಲ ಸಾಕು
ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ದೇವ್ರಿ ಅಂತ ಎಕ್ಸಾಕ್ಟ್ ಲಕ್ಷ್ಮೇಶ್ವರ R15 ನನ್ನ ಕೆಸರು ಪಸರು ಎಲ್ಲದ ಈಗೆಲ್ಲ ಸಿಡ್ಬೇಕು ಪೂರ ಕೆಸರು ಪಸರು ಎಲ್ಲ ಕಡೆ ಹಾರಾಡೋದು. ಫ್ಯಾಮಿಲಿ ಏನ್ರಿಪ್ಪ ಅಂತ ಒಂದು ಸಣ್ಣ ಬ್ರೇಕ್ ತೊಗೊಂಡಿತ್ತು. ಈಗ ನೆಕ್ಸ್ಟ್ ಎಲ್ಲ ಬೇಕ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಅಗ್ರಿ ಕಾಲೇಜ್ ಅಂತಾರಂತ ಡೇಂಜರ್ ಫಸ್ಟ್ ಅಂತ ಹೇಳಕತ್ತೈತಿ. ಪಟಾಕಿ ಹಿಡಿತೈತ್ರಿ ಅಣ್ಣ ಹಳೆ ಮಾಡಲ್ ರೀ ಪಡ್ 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 ಅಂತಿದ್ರಿ ಅವ್ರು ಆಗೈತಣ್ಣ ಅದ್ರದ್ರಿ ಈಗ ಜಸ್ಟ್ ಅಣ್ಣ ರೊಕ್ಕ ಟ್ರಾನ್ಸ್ಫರ್ ಮಾಡಿದ್ರು ಅಂತ. ಇದೇನಿದು ಪ್ರೆಸೆಂಟ್ ಎಕ್ಸಾಸ್ಟ್ ಐತಲ್ಲ ಇದು ಎಕ್ಸಾಸ್ಟ್ ಏನು ಮಾಡತ್ತ ಎಕ್ಸ್ಟ್ರಾ ಪೋಯಿಕಿದು ಹಾಕ್ತಾರಂತ 1,75,000 ರೂಪಾಯಿಗೆ 2 ಎಕ್ಸಾಸ್ಟ್ ಆ ಕಡೆ ಈ ಕಡೆ 2 ಎಕ್ಸಾಸ್ಟ್ ಆ್ಯಂಡ್ ವಿತ್ BMC ಏರ್ ಫಿಲ್ಟರ್ ಕೂಡ ಎಲ್ಲ ಕೂಡ 2 ಲಕ್ಷ ರೂಪಾಯಿ ಅಂತ ಸಿಗ್ಗಾವತ್ತು ಗಾಡಿ ಇದೆ. 11 ಬ್ಲಾಗ್ಸ್ ಚಾನಲ್ ಐತೆ ವಸೀಮ್ ಬ್ಲಾಗ್ಸ್ ನಸೀಮ್ ನಿಯಮ್ ಬ್ಲಾಗ್ಸ್ ಅಂತ. 5 minutes later. ರಾಯಲ್ ಎನ್ಫೀಲ್ಡ್ ಅಂದ್ರೆ ಕೊಟ್ಟಿರಂಗಿಲ್ಲ ತೋರಿದ್ರ ಅಗದಿ ಇಷ್ಟ ಪಾಯಿಂಟ್ ಐತ್ರಿ ಫಸ್ಟ್ ಏಡ್ ಬಾಕ್ಸ್. ಊರಾಗೇನು ಬರೀ ಕಾಂಟಿನೆಂಟಲ್ ಜೀಟಿ ಅದಾವು ಸುಮ್ಮನೆ ಡ್ಯೂಕ್ ತರ ಚಲೋ ಐತ್ರಿ ಅದು ನೆಟ್ ಮನೆ ಎಲ್ಲ ಹೋದವ್ರಿ ಇದು ಅವ್ರ ಕೊಟ್ಟಿದ್ದಂಗ 400 ಅಬೋ ಅಂತ ಹೇಳಿ. ಹಾಂ ರೀ ഇരുളಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿ. ನೀವು ಬೇರೆ ಬೇರೆದೆಲ್ಲ ಎಕ್ಸ್ಪೋ ನೋಡಿರಿ ಬಟ್ ಇಂಥ ಎಕ್ಸ್ಪೋ ಯಾವ ಊರಾಗ ನೋಡಿಲ್ಲ. ಇಂಥ ಆಟೋ ಎಕ್ಸ್ಪೋ ಎಲ್ಲರೂ ನೋಡಿರಿ ನೀವೇ. ಅಂತ ಆಟೋ ಎಕ್ಸ್ಪೋಗೆ ಕ್ರೇಜಿ ರಿಯಾಕ್ಷನ್ ಸಂಬಂಧ ನೋಡ್ರಿ. ಬೇಕಂತಲೇ ಮಾಡಿ ಏನೋ ಮೂಡಿ ಇನ್ನೆಲ್ಲೋ ನೋಡುವ ಎಕ್ಸಾಸ್ಟ್ ಯಾವ್ದು ಹೇಳ್ರಿ ನಾಗಮಣಿ ಎಕ್ಸಾಸ್ಟ್ ಅಂತ ಕೋಬ್ರಾಕ್ಕೆ ನಾಗಮಣಿ ಅನ್ನತ್ತಾರ. क्या सोच है रे तेरी मानना पड़ेगा. ID ಕಾರ್ಡ್ ಕೊಡ್ತಾರಂತ್ರಿ. ID ಕಾರ್ಡ್ ಏನೇನು ಕೊಡ್ತಾರೆ ಏನೇನು ಗೊತ್ತಿಲ್ಲ. ಪ್ರಯೋಗ ಮಾಡೋದಂದ್ರೆ ಯಾವಾಗಂದ್ರೆ ಇಲ್ಲಿ ಹೋಗ್ಬೇಕಾದ್ರೆ ಮಾಡ್ಬೇಡ್ರಿ, ನೀವು ಅಲ್ಲಿ ಹಚ್ಚಿ ಹೋಗಿಂದ ಬೆಕ್ಕದ ಮಾಡ್ರಿ. ಬೇಕಂದ್ರೆ ಇದನ್ನ ರೋಡ ಹೊಡಿರಿ. ನಮ್ಮ ಸೆಷನ್ ಕ್ರೇಜ್ ನೋಡ್ರಿ ಬರೀ ವೆಲ್ಕಮ್ ಬೋರ್ಡ್ ಆಗಿನ ಮ್ಯಾಗ ಪಾರ್ಕ್ ಮಾಡ್ರಿ ಅಣ್ಣ. I'm tempted to see in this dress if I can sit on your twin. Yeah ma'am, you can. I think I can, Allah. I'm just trying to see how odd it looks. It doesn't look odd. Alva? हाँ ma'am. How odd does it look? Just be careful of the silencers ma'am. It suits you pretty much ma'am. Yeah? Yeah ma'am. Looks pretty okay, Allah. Yeah ma'am. Does it look odd? No no no. Does it look No, odd? But it becomes like mini skirt. ಅಯ್ಯೋ ಅಷ್ಟು ಪೇಷನ್ಸ್ ಇಲ್ಲ ಬಿಡ್ರಿ. One ಸ್ವಲ್ಪ down. One down, huh? Yes ma'am. My dress is the odd man. Just a second. I should change my dress and I'm so tempted now.
चेंज करके एकदम वापस आके अभी चलाने का बस है। ले लो वही वाला आपका वाला ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗಲ್ಲಿ ಬಂದಿದ್ದೀರಿ ಅಂತಂದ್ರೆ ಅಗಡಿ ಕಾಲೇಜ್ ಅಲ್ಲಿ ಸೀನ್ ಏನಾಗ್ಬಿಟ್ಟಿದ್ರಿ ಅಂತ ಅಲ್ಲಿ ನೋಡ್ಬೋದು. ಅಲ್ಲಿ ಮ್ಯಾಗ ಪೂರ ಅಲ್ಲಿ ಮ್ಯಾಗಿನ ಸೈಡ್ ಜೇನುಳ ಎದ್ಬಿಟ್ಟೈತಿ. ಜೇನುಳ ಎದ್ದು ಪಿಕ್ಚರ್ ಆಗಿ ಬೇರೆ ಕಡೆ ಶಿಫ್ಟ್ ಮಾಡತ್ತಾರೆ. ಎಲ್ಲ ಕ್ರೌಡ್ ಅಲ್ಲೇ ಐತಿ ಅಂಡ್ ಈಗ ಕ್ರೌಡ್ ಹೆಂಗ್ ಫುಲ್ ಮಾಡೋದು ಅಂತ ತೋರಿಸೈತಿ ಬರ್ರಿ. Of the Auto Expo 2025, a celebration of innovation, technology and the future of mobility. This prestigious event brings together the best minds and brands from the automotive industry, showcasing cutting-edge designs, electric revolutions and sustainable solutions that will define the roads of tomorrow. Now, I request Mr. Krupa MS, Chief HR, Audio Technology, to inaugurate the event by cutting the ribbon. Please give them a big round of applause. Heartfelt welcome to all the enthusiast participants. Welcome everyone. Thank you very much. Please give them a big round of applause. ನಾವೆಲ್ಲ we are all age old riders ಅಲ್ವಾ? ಓಡಿಸ್ತಿರ್ತೀವಿ. ಈ ತರ ಯಾರಾದ್ರೂ ಹೆವ್ ಮಾಡ್ಕೊಂಡು ಹೋದ್ರೆ ಈ ನಾರ್ತ್ ಕರ್ನಾಟಕ ಭಾಷೆ ನಾವು ಯಾವ ನೀವು ನಾನ್ಬಿಟ್ಟು ಕಿವಿಯೆಲ್ಲ That's the difference between our the 70-80 guys and all you brand new the youth of today. Be responsible ಅಷ್ಟೇ. Enjoy your life. Thank you so much ma'am. ಚಾಲೆಂಜ್ ಚಾಲು ಆಗೈತಿ. ಅದರ ಸಂಬಂಧ ಈಗ ಆ ಕಡೆ ಎಷ್ಟು ಗಾಡಿ ಈಗ ಏನಪ್ಪ ಅಂತಂದ್ರೆ ನಮ್ಮ ಗಾಡಿ ಒಂದು ಆಟ ಹಚ್ಚಿ ರಿವೇಜ್ ನೋಡೋದು ಆ್ಯಂಡ್ ಸ್ಟೇಡಿಯಂ ಆಗಿರುತ್ತೆ. ಕಾಂಪಿಟೇಷನ್ ಚಲೋ ಆಗ್ಬಿಟ್ಟಿದ್ದೆ. ಸಸ್ಯಾನ ಒಂದ ಗಾಡಿ ತೊಗೊಂಡ್ಬಂದು ಸೀದಾ ಕಾಂಪಿಟೇಷನ್ ಅಲ್ಲಿಗಾಡ್ಬೋದು ಅಂತಂದ್ರೆ ಇದಕ್ಕೆ ಅನಿಸ್ತೈತಿ. ಅಲ್ಲಾನೇ ಹಿಡಿದು ಕಾಂಪಿಟೇಷನ್ ರಡಲ್ ಬಿಡಲ್ ಮಾಡ್ಕೊಂಡು ಅನ್ನ ಆಟನ ಮುಚ್ಚಿಸ್ಬಿಟ್ಟ ಪೂರ. ಆ್ಯಂಡ್ ಹಿಂಗೆ ಸೀನ್ ಆಗೈತಿ. ಎಲ್ರಿಪ್ಪ ಅಂತಂದ್ರೆ ಅಗಡಿ ಕಾಲೇಜ್ ಎದಕ್ರಿಪ್ಪ ಅಂತ ಲಕ್ಷ್ಮೇಶ್ವರ ಬಂದಿದ್ವಿ. ಆ್ಯಂಡ್ ನೋಡ್ಬೋದು ನೀವು ಆಲ್ಮೋಸ್ಟ್ ಕೊಡಾಗಿ ಪುಟಾಗಿ ಅದು ಹೊಡ್ಕೊಂಡು ಅಬೇ ಪೊಲೀಸ್ ಬಂತ್ರಿ ಗಾಡಿ ಆಟನ ಮುಗೀತು. ಕೇಳ್ಕತ್ತಮ್ಮ ನಾಟಕ ಬಂದು ನಮ್ಮ 6 ಗಂಟೆ ತೊಂಡ್ರಿ ಗಾಡಿ. ಇಟ್ ವಾಸ್ ನಾಟ್ ವೆಲ್ ಮ್ಯಾನೇಜ್ಡ್, ವೆಲ್ ಆರ್ಗನೈಸ್ಡ್. ಯು ನೋ ಗೈಸ್, ಒಬ್ಬ ಏನು ಮಾಡಿಬಿಟ್ಟಾರಿ ನಮ್ಮ ಶಶಿಯಣ್ಣ ಅಂತ ಚೆನ್ನಾಗಿ ಗೊತ್ತಾಗ್ತಿದ್ದ ಸೀದಾ ಒಂದು ಸ್ಕಿಟ್ ಆಫ್ ಮಾಡಿಬಿಟ್ಟ. ನಿಮ್ ಸಂಬಂಧ ನಾನು ಅನ್ಸ್ಕೊಲೆ ಒಟ್ಟಿಗೆ ಅನ್ನ ತಿಂತೀರಿ ಅಂತ ತಿಂತೀರಿ ತಿಳಿಯಂಗಿಲ್ಲ ನಮ್ಮ ಹುಡ್ರಾಗಿ ನಿಮ್ದ ಬಾಳಾಗೈತೆ ತಿಂಡಿ. ಧಾರವಾಡ ರೀ ಫುಲ್ ಸಿಸ್ಟಮ್ RRP ಹಾಂ ರೀ ಟ್ಯೂನ್ ಮಾಡಿಸೋಣ ಎಲ್ಲ ಟ್ಯೂನ್ ಏರ್ ಫಿಲ್ಟರ್ BMC ಎಲ್ಲ ಸರ್ಟಿಫಿಕೇಟ್ ಕೊಡೋದ ರೀ ನಮಗೆ. ಹಾಂ ಒಟ್ಟೆ ಗುರುತಿಲ್ಲ ರೀ, ಬರೀ ರೊಕ್ಕ ಕೊಡೋದು ಅಟ್ಟ ಮಾಡಿದ್ವಿ. ಎಲ್ಲ ಕೂಡಿ ಒಮ್ಮೆ ಮಾಡಿಸೈತ್ರಿ ಅದು. ಥ್ಯಾಂಕ್ ಯು ಸೊ ಮಚ್. ಬಂದೆ
ನಿಮ್ಮ ಫ್ಯಾನ್ ಅಂತ ಆರಾಮದಿರಿ ಆರಾಮದಿರಿ ಇದೇ ಕಾಲೇಜ್ ರೀ ಅಣ್ಣನ ಅಕ್ಕನ್ ಬಿಗ್ ಫ್ಯಾನ್ ಅದೀನಿ ಪ್ರತೀಕ್ಷಾ ಅಕ್ಕ ಬರ್ತಾಳಂತ ಎಕ್ಸೆಪ್ಟ್ ಮಾಡಾಕಂತಿದ್ವಿ ಇಲ್ರಿ ಕೈ ಮುರಿದೈತಲ್ರಿ ಓ ಹೌದಲ್ಲ ಅಣ್ಣ ಆರಾಮಾಗಿಲ್ಲಣ್ಣ ಇನ್ನೂ ಕೈ ಆರಾಮಾಗೈತೆ ನೆಕ್ಸ್ಟ್ ಟೈಮ್ ಕರ್ಕೊಂಬರ್ರಿ ಥ್ಯಾಂಕ್ ಯು ಅಣ್ಣ ಗಾಡಿ ಜೊತೆ ಥ್ಯಾಂಕ್ ಯು ಅದ್ರಾಗೇನ್ರಿಪ್ಪ ಖುಷಿ ಅಂತ ನೋಡಿ ನಾ ಅನ್ಕೊಂಡಿರ್ಲಿಲ್ರಿ ನಿಮ್ ಇಷ್ಟು ಕ್ಲೋಸ್ ಅಪ್ ಆಗಿ ನೋಡ್ತೀನಿ ಅಂತ ಹೇಳಿ ಮೊಬೈಲ್ ಅಂತ ಬೆಳಕಂತೀವ್ರಿ ಹಾಕಿಗತ್ತ ಕರ್ಗದ್ರಿ ನಿಮ್ ಬ್ಲಾಗ್ಸ್ ಅಂತ ವೇಟ್ ಮಾಡ್ತಿರ್ತೀರಿ ಯಾಕ ನಾವು ಡೈಲಾಗ್ಸ್ ಮಾಡಾಕಂತಿಲ್ಲ ನೀವು ಯಾವ್ದ್ರಿ ಡೈಲಾಗ್ಸ್ ಮಾಡಾಕಂತಿಲ್ಲ ಡೈಲಿ ವ್ಲಾಗ್ಸ್ ನೋಡ್ತೀರಾ ನಾವು ಹಾಕ್ತೇವಲ್ರಿ ನಾವು ನೋಡ್ತೀವಿ ಅಣ್ಣ ನೀವು ಹಾಕಂಗಿಲ್ಲ ನೀವು ಯಾವ ಊರ್ದಿಂದ ಅಂತ ಕಮೆಂಟ್ ಹಾಕ್ಬಿಟ್ರೆ ಸಾಕು ಅವೇರಿ ನೀವು ಅವೇ ಸರ್ ಬಿಗ್ ಫ್ಯಾನ್ ಅಣ್ಣ ಬಿಗ್ ಫ್ಯಾನ್ ಬಿಗ್ ಫ್ಯಾನ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ನೀವು ಫ್ಯಾನ್ರಿ ಅಣ್ಣ ಥ್ಯಾಂಕ್ಸ್ ಅದ್ರಾಗೇನ್ರಿ ವ್ಲಾಗ್ಸ್ ನೋಡ್ತೀವಿ ಹೌದ್ರಿ ಥ್ಯಾಂಕ್ ಯು ಸೊ ಎಷ್ಟು ಮಂದಿ ವ್ಲಾಗ್ಸ್ ನೋಡ್ತಾರೆ ಎಷ್ಟು ಮಂದಿ ಸಪೋರ್ಟ್ ಮಾಡ್ತಾರೆ ನಾವು ವ್ಲಾಗ್ ಹಾಕೋಕ್ಕಾಗಲ್ಲ ನಾಚಿದ್ರೆ ಕನಿಷ್ಠು ನಂದು ಫ್ರೆಂಡಿಗೆ ಒಂದು ಫೋಟೋ ಪ್ಲೀಸ್ ಬ್ಲಾಗ್ಸ್ ಅಂತಂದು ಫೇಮಸ್ ಅದ ಅವ್ರ ನಮ್ಮ ಪ್ರಜ್ವಲ್ ಬಂದಾನ ಹೊಳ್ಳಿ ಇಲ್ಲೇ ನಮ್ಮ ಕಾಲೇಜ್ಗೆ ಮಾತಾಡ್ತಾನೆ ಹೋಗಿ ನಾನು ಹೋಗಿ ಹೊಂಟಿವಿ ಬಾ ಊಟ ಮಾಡ್ಕೊಂಡು ಶೂಟ್ ನಡೆದೈತ್ರಿ ಬೂಜಾದ ಮತ್ತು ಟೆನರಿಂದ 2,000 years later. ವಸಿಮಣ್ಣವ್ರಂತೂ ಧೂಮ್ ಮಚಾಲೆ ಹೊಡೆದಂಗೆ ಹಿಂಗೆ ಬಗ್ಗೆ ಹೊಡೆದು ಬಿಟ್ಟಾರಿ ಮುಂದೆ ಬಹುವನೇ ಇನ್ಫಾಮ್ಲಿ ಆಲ್ ಸೆಟ್ ಮಳೆ ಬರುವ ಹಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಲ್ಕನ್ ಒಬ್ರಂದ್ರೆ ಸಿಗೋಣ್ರಿ ಬಾಯ್ ಸಿಗೋಣ ಹೋಗ್ಬರ್ತೀರ ಹೋರಿ ಅಣ್ಣ ಸಿಗೋಣ್ರಿ ಅಣ್ಣ ನಕಲಿ ಮಾಡ್ತಾ ಇದ್ದೆ ಏ ಅಣ್ಣ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಏ ಅಣ್ಣ ನೀವೇನ್ರಿ ಎಲ್ಲ ಒಂದಕ್ಕೆ ನಮ್ದು ಅಲ್ಲೇ ರಟ್ಟಿ ಅಲ್ಲ ಅಣ್ಣ ಹೌದೇನ್ರಿ ನಮ್ದು ರಟ್ಟಿ ಅಲ್ಲೇ ಅಣ್ಣ ಸಿಗೋಣತ್ರಿ ಸಿಗೋಣ ಅಣ್ಣ ಬಾಯ್ ಅಣ್ಣ ಬಾಯ್ ಬಾಯ್ ಮಂದಾರ ಒಬ್ಬ ಇರ್ಬೇಕಿತ್ತೆ ಮಂದಾರ ಬೀಜೆ ನಮ್ಮ ತಂಗಿ ಆಹಾ ಏನು ಎಂಜಾಯ್ ಆಗಿತ್ತು ನಮ್ಮ ತಂಗಿನೋದಕ್ಕಿಂತ ಕರ್ಕೊಂಡ್ಬಂದುಬಿಟ್ಟಿನಿ ಅಂತಂದ್ರೆ ಕಾಲೇಜ್ ತುಂಬ ಫುಲ್ ಸಿಕ್ಕರಾಗ್ಬಿಡ್ತೈತೆ ಆಕಿ ಕರ್ಕೊಂಡು ಬರ್ಬೇಕಂತಂದ್ರೆ ನಮ್ಮ ತಂಗಿನ ಎಕ್ಸ್ಟ್ರಾ ಬೌನ್ಸರ್ ಇಲ್ಲ ಯಾರು ಒಬ್ಬ ದಾಡ್ಸಿದ್ದು ಕರ್ಕೊಂಡ್ಬರ್ಬೇಕು ಅಂದ್ರೆ ನಾವು ಬೀಜಗಟ್ಟಲೆ ದಾಡ್ಸಿ ಇರ್ಬೇಕು ಇಲ್ಲ ಅಂತಂದ್ರೆ ನನಗೆ ಬಿಡುವಲ್ರಿ ಅಂತಂದ್ರಾಗ ನಮ್ಮ ತಂಗಿ ನಂದಿದ್ರೆ ಮುಗಿದೋಗಿತ್ತು ಭಾಳ ಖುಷಿ ಅನ್ನಿಸ್ತೈತಿ ಎಲ್ಲೇ ಒಂದು ಹೋದಲ್ಲಿ ಬಂದೆಲ್ಲ ಗುಡ್ ಹಿಡಿದು ಮಾತಾಡಿಸ್ತಾರಲ್ಲ ಫ್ಯಾಮಿಲಿ ಲವ್ ಯು ಸೋ ಮಚ್ ಯಾಕಂತಂದ್ರೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಂದ ನಾ ಧಾರವಾಡದವ ಬಂದಿದ್ದು ಲಕ್ಷ್ಮೇಶ್ವರ ಈ ಒಂದು ಅದು 50-60 ಕಿಲೋಮೀಟರ್ ಇರಲಿ ಬಟ್ ಆದರೂ
ಚೆನ್ನಾಗಿ ಗುಡ್ ಹಿಡಿತಾರಲ್ಲ ಅದು ಖುಷಿನ ಬೇರೆ ರೀ. ಥ್ಯಾಂಕ್ ಯು ಸೋ ಮಚ್ ಫ್ಯಾಮ್ಲಿ. ಗುಡ್ ಹಿಡಿದು ರೆಕಗ್ನೈಸ್ ಮಾಡಿ ಮಾತಾಡ್ತೀರಿ, ಭಾಳ ಖುಷಿ. ಹ್ಞೂ ರೀ, ಬಾಜುನ ಬಂದಿದ್ದ ಪೂರ. ಭಾಳ ಖುಷಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲವ್ ಯು ಲವ್ ಯು ಲವ್ ಯು ಸೋ ಮಚ್. ಲವ್ ಯು 3000 ಫ್ಯಾಮ್ಲಿ. ಲವ್ ಯು ಫಾರ್ ಎವರ್. ಏನು ಹೇಳೋದು ಗುರ್ತಾಗಿಲ್ಲ, ಹೇಳೋದೀನಿ. ಯಾಕೆ ಭಾಳ ಖುಷಿ ಅನಿಸ್ತೈತಿ ರೀ. ಹೋದಲ್ ಬಂದೆಲ್ಲ ಸ್ವಲ್ಪ ಇಮೋಷನಲ್ ಅನಿಸ್ತೈತಿ. ಎಲ್ಲರೂ ನನಗೆ ನನ್ನ ಜೊತೆದವ್ರ ಫ್ರೆಂಡ್ಸ್ ಫ್ಯಾಮ್ಲಿದವ್ರು ಭಾಳ ಮಂದಿ ಬ್ಲಾಗ್ ಮಾಡ್ಬೇಡಂತಾರೆ. ಎದಕ್ಕೆ ಮಾಡ್ತೀವಿ ಬ್ಲಾಗ್ ಹಂಗೆ ಹಿಂಗೆ, ಎದಕ್ಕೆ ಸುಳ್ಳೆ ಅಭ್ಯಾಸ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಂತಾರೆ. ಬಟ್ ಸ್ವಲ್ಪ ಮಂದಿ ಫ್ರೆಂಡ್ಸ್ ಇರ್ತಾರೆ, ಎಂಜಾಯ್ ಮಾಡಿ ಬ್ಲಾಗ್. ನೀವು ಬ್ಲಾಗ್ ಹಾಕಲಿಲ್ಲ ಅಂತಂದ್ರೆ ನಿನ್ನ ಜೊತೆ 8 ದಿನ ಮಾತಾಡೋಂಗಿಲ್ಲ, 10 ದಿನ ಮಾತಾಡೋಂಗಿಲ್ಲ. ಅವ್ರ ಜೊತೆ ಒಂದು ಅಟ್ಯಾಚ್ಮೆಂಟ್ ಇರ್ತೈತಿ. ಆ್ಯಂಡ್ ಇಲ್ಲಿ ಮಠ ಬರ್ಬೇಕಂತಂದರೆ ಈ ಪೊಸಿಷನ್ ಕಡಿಮೆನೇ ಇರ್ಬೋದು ಭಾಳ ಮಂದಿಗೆ, ಬಟ್ ನನಗೆ ಭಾಳ ದೊಡ್ಡ ಖುಷಿ ರೀ. ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಗುರ್ತು ಹಿಡಿತಾರೆ ಜನ. ಇದೇನು 72,000 ಮಂದಿ ಸಬ್ಸ್ಕ್ರೈಬರ್ಸ್ ಅದಾರಲ್ಲ, ಅಷ್ಟೇ ಇಷ್ಟ ಮಾಡಿದ್ದಲ್ರಿ. ಭಾಳ ಖುಷಿ. ನಮ್ಮ ದೋಸ್ತರಿಗೆ ಸಪೋರ್ಟ್ ಆಗುತ್ತೆ. ನಮ್ಮ ಆರು ಬರ್ಬೇಕಂತಂದ್ರೆ ಒಬ್ಬರು ಸ್ಪೆಷಲ್ ಪರ್ಸನೇಜ್ ಅದ್ರೊಳಗೆ ಕೈವಾಡ ಐತಿ. ನಮ್ಮ ಆರು ಬರ್ಬೇಕಂದ್ರೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಮಂದಿ ವ್ಲಾಗ್ ನೋಡತ್ತೀರಿ, ಎಲ್ಲರಿಗೂ ಒಂದಲ್ಲ ಒಂದು ಟೈಮ್ನಾಗ ನನಗೆ ಹೆಲ್ಪ್ ಮಾಡಿರಿ. ರಗಡ್ ಸಲ ಹೆಲ್ಪ್ ಮಾಡಿರಿ. ಯಾರ್ಯಾರು ನನ್ನ ಲೈಫಾಗ ಹೆಲ್ಪ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ಯಾಮ್ಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬರೀ ಲೆಟ್ಸ್ ಗೋ. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ. ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೇನೆ. ಸೆಷನ್ ಈಗ ಬಾಯ್ ಬಾಯ್ ಅನ್ರಿ. ಸೆಷನ್ ಹೋದ್ರು ಹುಬ್ಳಿಗೆ. ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬುತ್ತಾ ಹಾಗೆ. ಏನಪ್ಪ ಅಂತಂದ್ರೆ ಈಗ ಬಂದೈತ್ರಿ ಜಸ್ಟ್ ಮನೆಗೆ. ಅಪ್ಪಣ ಅಲ್ಲಿ ಸಾಕತ್ ನೋಳೆ. ಏನು ತಿಂದಿಲ್ಲೇ ನಾನ್ ಸೆನ್ಸ್ ಫೆಲೋ. ಹೊಡಿತೇನೆ ನೀನು ಕಾಕ್ಪೋಕ್ ಮಾಡಿದೆ ಅಂದ್ರೆ. ಬರೀ ನಮ್ಗೆ ಹಾಕಿ ಕರ್ಕೊಂಡು ಹೋಗೋದೈತಿ. ವಾಕ್ ಕರ್ಕೊಂಡು ಹೋಗಿ ಬಂದು ಸಿಗ್ತಾನಂತ ಸ್ಟೇಟ್ ಆಗಿರಿ. ಜಿಟಿದೊಂದು ಇಟ ಹಾಲತ್ ನೋಡ್ರಿ. ಗಿಸ್ರಾಗ ಭಾಳ ಅಂದ್ರೆ ಭಾಳ ಹೊಲಸಾಗೈತಿ. ಭಾಳ ಖರಾಬ್ ಹೊಲಸಾಗೈತಿ. ಅಲ್ಲ ನಮ್ಮ ಆರೂನು ನೋಡ್ರಿ, ನಮ್ಮ ಆರೂನು ಏನು ಕಮ್ಮಿ ಉಳಿದಿಲ್ಲ. ಇಬ್ಬರು ಹೊಲಸಾಗ್ಯಾರ. ಈಗ ಗಂಡಗೆ ಅದು ಹೆಣ್ಣು ಅದು ಹೊಲಸಾಗೈತಿ. ಹೆಣ್ಣು ಇದು ಗಂಡಸೆ ಫುಲ್ ಹೊಲಸಾಗೈತಿ. ನನ್ನ ಕೈಯಾಗ 2 ಪದ್ಯ ಸರಿ ತೊಳೆದೆ. 600 ರೂಪಾಯಿ ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಆಗೈತೆ. ಫುಲ್ ಟ್ಯಾಂಕ್ನಾಗ ನಾ ಎಷ್ಟು ಭಾಳ ಕಿಲೋಮೀಟ್ರ್ ಆಕೈತೆ ಅಂತ ಫುಲ್ ಟ್ಯಾಂಕ್ ಮಾಡಿಸಿದೆ ನಾನು. ಬಟ್ 40 ಕಿಲೋಮೀಟ್ರ್ ಐತಿ. ಹೋಗ್ತಾನೆ ಬರ್ತಾನೆ 80 ಕಿಲೋಮೀಟ್ರ್ ಆಯ್ತು. ನಿಂತು ಭಾಳ ಖರಾಬ್ ಡೇಂಜರ್ ಬರಾಗದ ನಂಗೆ. ಅದಕ್ಕಿಪ್ಪ ಅಂತ ಆಟೋ ಎಕ್ಸ್ಪೋ ಐತೆ ಅಂತಂದು ದಿಗ್ಗಿ ಓಡೋದ್ನಿ. ಆ್ಯಂಡ್ ಬೈ ಸ್ಟೇ ಟ್ಯೂನ್ ಆಗಿರಿ. The next day. ಆ್ಯಂಡ್ ಫ್ಯಾಮ್ಲಿ ಏನ್ರಿಪ್ಪ ಅಂತ ವ್ಲಾಗ್ ಏನು ಮಾಡೋ ಟೈಮ್. ಐ ಹೋಪ್ ನಿಮಗೆ ಈ ವ್ಲಾಗ್ ಶೇರ್ ಆಯ್ತು ಮಾಡೀನಿ. ಆ್ಯಂಡ್ ಭಾಳ ಇಮೋಷ್ನಲ್ ಫೀಲ್ ಆಗೈತೆ. ಅದಕ್ಕೆ ಟ್ರಿಪ್ಪ ಫ್ಯಾಮ್ಲಿ ಅಂತಂದ್ರೆ ಅನ್ಕೊಂಡಿದ್ದಿರ್ಕಿಲ್ಲ. ಲೈಕ್ ಇಷ್ಟು ಮಂದಿನೂ ವ್ಲಾಗ್ಸ್ ನೋಡ್ತಾರೆ, ಇಷ್ಟು ಮಂದಿ ಗುರ್ತಿರೋದು ಮಾತಾಡಿಸ್ತಾರೆ. ಅದು ಎಮೋಷನ್ ಅದು ಇಟ್ ಕಾಂಟ್ ಬಿ ಎಕ್ಸ್ಪ್ರೆಸ್ ಇನ್ ಕೈಂಡ್ ಆಫ್ ಅ ವರ್ಡ್ಸ್ ರೀ ಫ್ಯಾಮ್ಲಿ. ಯಾಕಂತಂದ್ರೆ ಆ ಫೀಲಿಂಗ್ ಭಾಳ ಮಂದಿಗೆ ಅನ್ಸಿರ್ಬೋದು. 70,000 ರೂಪಾಯಿ ಏನು ಜನ ಮಾತಾಡ್ದ ಒಂದು 2 ಫೋಟೋ ಹೊಡ್ಕೊತಾರೆ. ಒಂದು ಸಲ ಬಂದು ಒಬ್ರು ಮಾತಾಡ್ಸಾರ ಖುಷಿನ ಬೇರೆ ರೀ. ಏನೋ ಸಾರ್ಥಕತ್ವ ಮಾಡಿದ ವ್ಲಾಗ್ಸ್ ಜನ ಗುರ್ತು ಹಿಡಿತಾರೆ ಅಂತ ಭಾಳ ಖುಷಿ ಅನಿಸ್ತೈತಿ. ಆ್ಯಂಡ್ ನಮ್ಮ ತಂಗಿದು ಆಲ್ಮೋಸ್ಟ್ ಈ ವ್ಲಾಗ್ ಬಂದಾಗ ಐ ಗೆಸ್ 50K ಆಗಿರ್ತಾರಂತ ಮಾಡಿ ಸಬ್ಸ್ಕ್ರೈಬರ್ಸ್ ಹಾಕಿದೆ. ಹಿಂಗೆಲ್ಲ ಸೀನಿಯರ್ ಐತ್ರಿ. ಆ್ಯಂಡ್ ಐ ಹೋಪ್ ನೀವು ಐತಿ ವ್ಲಾಗ್ ಶೇರ್ ಅಂತ ಮಾಡೀನಿ. ಯಾರ್ಯಾರು ಬಂದು ಮಾತಾಡ್ಸಿದ್ರಿ ಭಾಳ ಖುಷಿ ಅನ್ನಿಸ್ತ. ಭಾಳ ಅಂದ್ರೆ ಭಾಳ ಮಂದಿ ಫೋಟೋ ಹೊಡ್ಸ್ಕೊಂಡಾರ್ರಿ. ಐ ಗೆಸ್ ಈ ಸಲ ಈ ಕಾಲೇಜಿಗೆ ಹೋಗಿದ್ದು ಲಕ್ಷ್ಮೇಶ್ವರ ಕಾಲೇಜ್ ಭಾಳ ಮಂದಿ ಫೋಟೋ ಹೊಡ್ಸ್ಕೊಂಡಾರ. ವಿಪರೀತ ಅಂದ್ರೆ ವಿಪರೀತ. ಇನ್ ಕೇಸ್ ಏನಾರ ಇನ್ಸ್ಟಾ 360 ಏನಾರ ಇಟ್ಟು ಬಿಟ್ಟಿದ್ದೆ ಅಂತಂದ್ರೆ ಹುಚ್ಚಾಡಿತಿದ್ದೆ ನೀವು ಆ ಪರಿ. ಆ್ಯಂಡ್ ಯಾರ್ಯಾರು ಬಂದು ಮಾತಾಡ್ಸಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಐ ಹೋಪ್ ನಿಮಗೆ ಈ ಬ್ಲಾಗ್ ಶೇರ್ ಅಂತ ಮಾಡಿ. ಇನ್ ಕೇಸ್ ಸೇರ್ತಾ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬರೋಬರ ಮುನ್ನಡೆಸೋಣ. ಆದಷ್ಟು 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ಮುಂದೆ ವ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೇ ಸೆಕ್ಸಿ. ಬಾಯ್ ಹಗರ್ಲ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮೊದಲ